ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ನೀವು ನಿನ್ನೇನು ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು ಅಥವಾ ಇವತ್ತು ನ್ಯೂಸ್ ಪೇಪರಲ್ಲಿ ನೋಡಿದ್ರೆ SC ಒಳ ಮೀಸಲು ವಿಧೇಯಕ ವಾಪಸ್ ಅಂತ ಏನು ಬಿಲ್ ಪಾಸ್ ಮಾಡಿದಾರಲ್ಲ ಗೌರ್ಮೆಂಟ್ ವಿಂಟರ್ ಸೆಷನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಪಾಸ್ ಮಾಡಿ ಗವರ್ನರ್ಗೆ ಸಿಗ್ನೇಚರ್ಗೆ ಕಳಿಸಿದ್ರು. ಅದರಲ್ಲಿ ಟೋಟಲ್ 22 ಬಿಲ್ಗಳನ್ನ ಕಳಿಸಿದ್ರು. ಅದರಲ್ಲಿ 19 ಬಿಲ್ಗಳನ್ನ ಅಂಗೀಕಾರ ನೀಡಿದ್ದಾರೆ. ಒಟ್ಟಿನಲ್ಲಿ 3 ಬಿಲ್ಗಳನ್ನು ಅವರು ಸೈನ್ ಮಾಡಿಲ್ಲ, ವಾಪಸ್ ಕಳಿಸಿದ್ದಾರೆ ಗೌರ್ಮೆಂಟ್ಗೆ. ಓಕೆನಾ, ಇದು ಆ 3ರಲ್ಲಿನೂ ಇಂಟರ್ನಲ್ ರಿಸರ್ವೇಷನ್ ಬಿಲ್ಲೂ ಕೂಡ ಬಂದಿದೆ. ಓಕೆನಾ, ನೋಡಿ, ಸರ್ಕಾರದ ಸ್ಪಷ್ಟೀಕರಣ ಕೇಳಿದ ಗವರ್ನರ್ ಅಂದರೆ ಹೆಚ್ಚಿಗೆ ಸ್ಪಷ್ಟೀಕರಣ ಕೇಳಿರ್ತಾರೆ. ಯಾಕಂದರೆ ನೋಡಿ ಯಾಕೆ ಕಳಿಸಿದ್ದಾರೆ ಅಂದರೆ ನೋಡಿ, ಮಸೂದೆಗಳ ಕುರಿತು ಕೆಲ ಸಂಘಟನೆಗಳು ದೂರು ಕೊಟ್ಟ ಹಿನ್ನೆಲೆ ಪರಿಶಿಷ್ಟ ಜಾತಿ ಮಸೂದೆಯನ್ನು ಹೆಚ್ಚಿನ ಸ್ಪಷ್ಟೀಕರಣ ಕೋರಿ ಸರ್ಕಾರಕ್ಕೆ ವಾಪಸ್ ನೀಡಿದ್ದಾರೆ. ಜಸ್ಟ್ ಏನಂದರೆ ಇದು ಹೆಚ್ಚಿನ ಸ್ಪಷ್ಟೀಕರಣ, ಏನು ದೂರು ಕೊಟ್ಟಿರ್ತಾರಲ್ಲ ಅವರಿಗೆ ಅನ್ಯಾಯ ಆಗಬಾರ್ದಂತೇಳಿ. ಆ ಬಿಲ್ ಇಲ್ಲ ಅಂದರೆ ಬಿಲ್ ಪಾಸ್ ಆದರೆ ನೋಡಿ, ಬಿಲ್ಲಿಗೆ ಸೈನ್ ಹಾಕಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಕಾಯ್ದೆ ಆಗುತ್ತೆ. ಕಾಯ್ದೆ ಆಯ್ತಂದರೆ ಮುಗೀತು. ಸೊ ಕಾಯ್ದೆ ಆಗಬೇಕಂದ್ರೆ ಗವರ್ನರ್ ಸಿಗ್ನೇಚರ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೇನು ಮಾಡಿದ್ದಾರೆ, ಬಿಲ್ನ ವಾಪಸ್ ಕೊಟ್ಟಿದ್ದಾರೆ. ಈ ಸ್ಪಷ್ಟೀಕರಣ ಏನು ಕೇಳಿರ್ತಾರಲ್ಲ ಅದಕ್ಕೆ ಉತ್ತರ ಕೊಡಬೇಕು ಗೌರ್ಮೆಂಟ್ ಅವರು. ಉತ್ತರ ಕೊಟ್ಟ ಮೇಲೆ ಏನಾಗುತ್ತೆ, ಮತ್ತೆ ವಾಪಸ್ ಕಳಿಸ್ತಾರೆ. ವಾಪಸ್ ಕೊಟ್ಟಿದ ಮೇಲೆ ಅದು ಕರೆಕ್ಟ್ ಅನಿಸುತ್ತಂದರೆ ಏನು ಮಾಡ್ತಾರೆ, ಗವರ್ನರು ಸೈನ್ ಹಾಕ್ತಾರೆ. ಸೈನ್ ಹಾಕಿದರೆ ಅದು ಕಾಯ್ದೆ ಆಗಿ ಚೇಂಜಸ್ ಆಗುತ್ತೆ. ಕಾಯ್ದೆ ಆಯ್ತಂದರೆ ಮುಗೀತು, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಓಕೆನಾ, ನೋಡಿ, ಬಿಲ್ ಪಾಸ್ ಆಗಿದ್ದರೆ ಸೈನ್ ಹಾಕಿದರೆ ಕಾಯ್ದೆಯಾಗಿ ಚೇಂಜಸ್ ಆಗ್ತಿತ್ತು, ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇದ್ರದ್ದೊಂದು ಕ್ಲಿಯರ್ ಆಗಿಬಿಡ್ತಿತ್ತು ಇಂಟರ್ನಲ್ ರಿಸರ್ವೇಷನ್ದು. ಮತ್ತು ಕೋರ್ಟಲ್ಲಿ 56% ರಿಸರ್ವೇಷನ್ದು ಒಂದು ಈ ತಿಂಗಳಲ್ಲಿ ಹೇರಿಂಗ್ ಇದೆ, ಮತ್ತು ಇಂಟರ್ನಲ್ ರಿಸರ್ವೇಷನ್ದು ಹೇರಿಂಗ್ ಇದೆ. ಓಕೆನಾ, ಇದರಿಂದನೂ ನೇಮಕಾತಿಗಳು ತಡೆ ಬಿದ್ದಿದೆ. ಈ ನೇಮಕಾತಿಗಳನ್ನು ನೀವು ಮಾಡಬಹುದು ಅಂತೇಳಿ ಏನಾದರೂ ಕೋರ್ಟಿಂದ ಆರ್ಡ್ರ್ ಬಂದು ಈ ಬಿಲ್ನು ಪಾಸ್ ಆಗಿದ್ದರೆ ನೇಮಕಾತಿಗಳು ಸ್ಟಾರ್ಟ್ ಆಗ್ತಿದ್ವು. ಬಟ್ ಇವಾಗ ಇದು ವಾಪಸ್ ಕಳಿಸಿರೋದ್ರಿಂದ ಮತ್ತೆ ಬಿಲ್ನ ವಾಪಸ್ ಕಳಿಸ್ಬೇಕಾಗುತ್ತೆ. ಸ್ವಲ್ಪ ದಿನ ಮತ್ತೆ ಟೈಮ್ ತೊಗೊಳುತ್ತೆ. ಓಕೆನಾ, ಮತ್ತೆ ತೊಗೊಂಡು ಅವ್ರು ಸೈನ್ ಹಾಕಿ ವಾಪಸ್ ಕಳಿಸಿದ ಮೇಲೇ ಅದು ಕಾಯ್ದೆ ಆಗುತ್ತೆ. ಸೊ ಸ್ವಲ್ಪ ಇದು ಒಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಡಿಲೇ ಆಗುತ್ತೆ. ಓಕೆನಾ, ವಾಪಸ್ ಕಳಿಸೋದು ಎಲ್ಲ ಆಗೋದ್ರಿಂದ ಸ್ವಲ್ಪ ಡಿಲೇ ಆಗಿ ಮತ್ತೆ ನೋಟಿಫಿಕೇಷನ್ಗಳಿಗೆ ಸ್ವಲ್ಪ ವಿಳಂಬ ಆಗುತ್ತೆ ಹೊರತು ಮತ್ತೆ ಏನೂ ಆಗಲ್ಲ. ಓಕೆನಾ, ಮತ್ತು ಈ ತಿಂಗಳಲ್ಲಿ ಕೋರ್ಟ್ ಹಿಯರಿಂಗ್ ಇರೋದ್ರಿಂದ ಏನು ಡಿಸಿಷನ್ ಬರುತ್ತಂತ ನೋಡೋಣ, ಆರ್ಡರ್ ಏನು ಕೊಡ್ತಾರೆ ಅಂತೇಳಿ. ಸೊ ಆಲ್ರೆಡಿ ಮತ್ತು ನೋಡಿ, ಗೋರ್ಮೆಂಟ್ನೂ ಒಂದು ಪಿಟಿಷನ್ ಹಾಕಿದೆ, ನಾವು ನೇಮಕಾತಿಗಳನ್ನು ಮಾಡ್ತೀವಿ, ಅನುಮತಿ ಕೊಡಿ ಅಂತೇಳಿ. ಸೊ ಅದನ್ನೆಲ್ಲ ಹಿಯರಿಂಗ್ ಇದೆ. ಬಟ್ ಇದು ಏನಾಗುತ್ತೆ ಅಂದರೆ ಈ ಬಿಲ್ಲಿಂದನೂ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ಇನ್ನೂ 2-3 ತಿಂಗಳಾದರೂ ಹೋಗ್ಬೋದು. ಓಕೆನಾ, ಈ ಬಿಲ್ ಮತ್ತೆ ಸ್ಪಷ್ಟೀಕರಣ ನೀಡಿ ಮತ್ತೆ ವಾಪಸ್ ಕಳಿಸಿ ಅವರು ಸೈನ್ ಹಾಕಬೇಕಾಗುತ್ತೆ. ಓಕೆನಾ, ಮತ್ತೆ ಕಳಿಸ್ಬೇಕಾಗುತ್ತೆ. ಸೊ ಎಲ್ಲ ಸರಿ ಇತ್ತಂದರೆ ಅವ್ರು ಏನು ಮಾಡ್ತಾರೆ, ಸೈನ್ನ ಹಾಕ್ತಾರೆ. ಓಕೆನಾ, ಸೈನ್ ಹಾಕಿದ ಮೇಲೇ ಇದು ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನೋಟಿಫಿಕೇಷನ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ ಇವರು. ಓಕೆನಾ, ಸ್ವಲ್ಪ ಡಿಲೇ ಆಗುತ್ತೆ ಇಷ್ಟೇ. ಇನ್ನೂ ಯಾರು ಕಂಟಿನ್ಯೂ ಓದ್ತಿದ್ದೀರಲ್ಲ ಓದ್ಕೊಂಡಿರಿ, ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಇದು ಎಲ್ಲ ಗೌರ್ಮೆಂಟಿಗೆ ಬಿಟ್ಟು ವಿಚಾರ. ನೆಕ್ಸ್ಟ್ ನೋಡಿ, VAO ನೋಟಿಫಿಕೇಷನ್ ಆಗುತ್ತೆ, ಮತ್ತು PCPSI ನೋಟಿಫಿಕೇಷನ್ಸು ಇದ್ದಾವೆ, ಮತ್ತು SDA FDA ನೋಟಿಫಿಕೇಷನ್ಸು ಇದ್ದಾವೆ. ಸೊ ಯಾರು ಸ್ಟಡಿ ಮಾಡ್ತಿದ್ದೀರಲ್ಲ ಕಂಟಿನ್ಯೂ ಮಾಡಿ. ಇನ್ನೊಂದು 3-4 ತಿಂಗಳು 2-3 ತಿಂಗಳಾದರೂ ಆಗ್ಬೋದು, ನೋಟಿಫಿಕೇಷನ್ಗಳು ಆಗೇ ಆಗುತ್ತೆ. ಕಂಟಿನ್ಯೂ ಸ್ಟಡಿ ಮಾಡಿ. ಇವಾಗ ಏನು HK ಮತ್ತು ನಾನ್ HK KE ಎಕ್ಸಾಮ್ಸ್ ನಡೀತಿದ್ದಾವಲ್ಲ, FDA ಮತ್ತು SDA ಮತ್ತು ಬೇರೆ ಗ್ರೂಪ್ C, ನೀವು ಕಂಟಿನ್ಯೂ ಓದ್ಕೊಂಡು ಕಂಟಿನ್ಯೂ ಮಾಡಿ. ಓಕೆನಾ, ನೆಕ್ಸ್ಟ್ VAO ಸ್ಪೀಡಾಗಿ ಆಗುತ್ತೆ ನೋಟಿಫಿಕೇಷನ್ ಆಗಿ, ಪ್ರೊಸೆಸ್ನೂ ಬೇಗನೂ ಕಂಪ್ಲೀಟ್ ಮಾಡ್ತಾರೆ, ಮತ್ತು PC ನೋಟಿಫಿಕೇಷನ್ನು ಬೇಗ ಆಗುತ್ತೆ. ಓಕೆನಾ, ಇದು ಯಾರೂ ತಲೆ ಕೆಡಿಸ್ಕೋಬೇಡಿ. ಇದು ಬಿಲ್ನ ವಾಪಸ್ ಮಾಡಿ ಮತ್ತೆ ಪಾಸ್ ಮಾಡೇ ಮಾಡ್ತಾರೆ. ಯಾಕಂದರೆ ಗೋರ್ಮೆಂಟ್ ಅವರು ಡಿಸಿಷನ್ ತೊಗೊಂಡಿದ್ದಾರೆ, ನಾವು ಈ ಬಿಲ್ನ ಏನು ಮಾಡ್ತೀವಿ, ಕಾಯ್ದೆಯಾಗಿ ಮಾಡೇ ಮಾಡ್ತೀವಿ ಅಂತೇಳಿ. ಸೊ ಮತ್ತೆ ವಾಪಸ್ ಕಳಿಸಿ ಸೈನ್ ತೊಗೊತಾರೆ. ಅದು ಏನು ಸ್ಪಷ್ಟೀಕರಣ ಏನು ಕೇಳಿದಾರಲ್ಲ ಗವರ್ನರು, ಅದು ಗೌರ್ಮೆಂಟ್ ಕಡೆಯಿಂದ ಉತ್ತರ ಕೊಡ್ತಾರೆ, ಮತ್ತು ಅದು ಬಿಲ್ನ ವಾಪಸ್ ಕಳಿಸ್ತಾರೆ. ಓಕೆನಾ, ಸ್ವಲ್ಪ ಡಿಲೇ ಆಗುತ್ತೆ ನೋಡಿ, ಇದು ಮತ್ತೇನೂ ಆಗೋಲ್ಲ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.